ವೀಕ್ಷಕರೇ, ರಾಜಕೀಯದಲ್ಲಿ ಅಧಿಕಾರ ಇದ್ದಾಗ, ಬಹುಮತ ಇದ್ದಾಗ ಯಾರು ಬೇಕಾದ್ರೂ ದೇವಮಾನವ ಕೂಡ ಆಗ್ತಾರೆ. ಬಹುಸಂಖ್ಯೆಯ ಅಥವಾ ಅವಶ್ಯಕತೆ ಇದ್ದಾಗ ಯಾರು ಕೈಕಾಲು ಬೇಕಾದ್ರೆ ಕಟ್ಟಬೇಕಾಗುತ್ತೆ. ದೇವಮಾನದವರು ಆದವರು ಕೂಡ ಸಾಮಾನ್ಯ ಜನಪ್ರತಿನಿಧಿ ಬಳಿ ಹೋಗ್ಬೇಕಾಗುತ್ತೆ. ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿಸ್ಥಿತಿ ಕೇವಲ ಬಿಜೆಪಿಯೇ 272ರ ಮ್ಯಾಜಿಕ್ ನಂಬರ್ ಬರಲಿಲ್ಲ ಅಂದ್ರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದಾಗ 297 ಕ್ಷೇತ್ರಗಳಲ್ಲಿ ಮುನ್ನಡೆ, ಒಂದಷ್ಟು ಫಲಿತಾಂಶಗಳು ಕೂಡ ಆಗಾಗಿದೆ. ಹೀಗಾಗಿ 400ಕ್ಕೆ ಪಾರು ಇಲ್ಲ, 300 ಆಗ್ತಾ ಇಲ್ಲ. 272 ಬಿಜೆಪಿ ಏಕಾಂಗಿಯಾಗಿ ಬರದೇ ಇರುವಂತ ಸನ್ನಿವೇಶ. ಹೀಗಾಗಿ ಆಂಧ್ರದ ತೆಲುಗು ದೇಶಂ ಪಕ್ಷ ಚಂದ್ರಬಾಬು ನಾಯ್ಡು, ಮತ್ತೊಂದು ಕಡೆ ನಿತೀಶ್ ಕುಮಾರ್ ಅವರ ಅನಿವಾರ್ಯತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅತಿ ದೊಡ್ಡ ಮಟ್ಟದಲ್ಲಿದೆ. ಹೀಗಾಗಿ ಆಫರ್ಗಳ ಮೇಲೆ ಆಫರ್ಗಳು. ಮಂಡ್ಯದಲ್ಲಿ ಗೆದ್ದಿರುವಂತ ಕುಮಾರಸ್ವಾಮಿ ಅವರಿಗೆ ಕೂಡ ಅಮಿತ್ ಶಾ ಅವರು ಕರೆ ಮಾಡಿ ಬೇಗನೆ ಜಾಯಿನ್ ಆಗಿ NDA ಕೂಟವನ್ನ ಡೆಲ್ಲಿಗೆ ಬನ್ನಿ ಅಂತ ಕರೆದಿದ್ದಾರೆ. ಅದೇ ರೀತಿ ಹೆಚ್ಚು ಅನಿವಾರ್ಯತೆ, ಮೋದಿ ಮತ್ತೆ ಪ್ರಧಾನಿ ಆಗಬೇಕು, NDA ಅಧಿಕಾರದಲ್ಲಿ ಇರಬೇಕು ಅಂದ್ರೆ ಮೋದಿ ಹೇಳ್ದಂಗೆ ಕೇಳೋದಲ್ಲ. ಈಗ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಹೇಳ್ದಂಗೆ ಪ್ರಧಾನಿ ಮೋದಿ ಅಥವಾ NDA ಅಲಯನ್ಸ್ ಕೇಳಬೇಕಾಗುತ್ತೆ. ಹೀಗಾಗಿ ಉಪ ಪ್ರಧಾನಿಯ ಆಫರ್ ನಿತೀಶ್ ಕುಮಾರ್ ಅವ್ರಿಗೆ, ಮತ್ತೊಂದು ಕಡೆ ವಿಶೇಷ ಸ್ಥಾನಮಾನದ ಆಫರ್ ಚಂದ್ರಬಾಬು ನಾಯ್ಡು ಅವ್ರಿಗೆ. 2019ರಲ್ಲಿ ಚಂದ್ರಬಾಬು ನಾಯ್ಡು NDA ಭಾಗವಾಗಿದ್ರು. ಆದ್ರೆ ಕೇಂದ್ರದಿಂದ ಅನುದಾನದ ತಾರತಮ್ಯ ಅನ್ಬಿಟ್ಟು ಹಿಂದೆ ಸರಿದಿದ್ರು. ಇದೀಗ ಚುನಾವಣೆ ಘೋಷಣೆ ಆಗಕ್ಕೆ ಕೆಲವೇ ದಿನಗಳ ಮೊದಲು ಮತ್ತೆ NDAನ ಸೇರ್ಕೊಂಡ್ರು. ಹೀಗಾಗಿ ಮೋದಿಯ ಅನಿವಾರ್ಯತೆ ಚುನಾವಣೆಗೆ ಮೊದಲು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡುಗೆ ಇತ್ತು. ಈಗ ಫಲಿತಾಂಶದ ಸಂದರ್ಭದಲ್ಲಿ ಅವರಿಬ್ಬರ ಅನಿವಾರ್ಯತೆ ಪ್ರಧಾನಿ ಮೋದಿ ಅವ್ರಿಗಿದೆ. ಹೀಗಾಗಿ ನಿತೀಶ್ ಕುಮಾರ್ ಅವ್ರಿಗೆ ಉಪ ಪ್ರಧಾನಿಯ ಅವಕಾಶ ಅಂದ್ರೆ ಉಪ ಪ್ರಧಾನಿ ಸ್ಥಾನಮಾನವನ್ನು ಕೊಡ್ತೀವಿ ಅನ್ನೋ ಚರ್ಚೆಗಳು. ರಾಜಕೀಯದಲ್ಲಿ ಎಲ್ಲವೂ ಕೂಡ ಅನಿವಾರ್ಯತೆ, ಅವಶ್ಯಕತೆ, ಎಲ್ಲ ದೋಸ್ತಿ ದುಶ್ಮನ್ಗಳು. ಅಧಿಕಾರಕ್ಕಾಗಿ ಏನ್ ಬೇಕಾದ್ರೆ ಬದಲಾಗುತ್ತೆ. ತಮ್ಮ ಪೊಲಿಟಿಕಲ್ ಎಕ್ಸ್ಪರ್ಟ್ ಶಿವ ಅವ್ರನ್ನೇ ಮಾತಾಡ್ಸ ಹೋಗೋಣ. ಏನಿದು ಹಿಂಗೆ ಕೂತ್ಕೊಂಡು ಮಾತಾಡೋಣ. ಈಗ ಪ್ರಧಾನಿ ಮೋದಿ ಹೇಳೋದ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಹೇಳ್ದಂಗೆ ನಡೆಯುತ್ತೆ ಲೆಕ್ಕಾಚಾರಗಳು. ಇಲ್ಲ, ಏನಾಗುತ್ತೆ ಅಂತಂದ್ರೆ ನಮಗೆ ಭಾಳ ಕುತೂಹಲ. ಎಲ್ಲರೂ ಅಂದ್ಕೊಂಡಿರ್ತಾರೆ ನಮ್ಮ TV ನಂಬರ್ ಇವೆಲ್ಲ ನೋಡ್ಕೊಂಡು. ಮೊನ್ನೆ ಎಕ್ಸಿಟ್ ಪೋಲ್ ಬಂದಾಗ 400 ಹತ್ರ ಅವು ಇವು ಅಂತೆಲ್ಲ ಚರ್ಚೆ ಇತ್ತು. ಸೊ ಲೆಕ್ಕಾಚಾರಗಳು ಭಾಳ ಬೇರೆ ಇದೆ ಇವಾಗ. ನೀವು ನೋಡ್ಬೋದು, ಇಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ಗೆ ಪ್ಯಾನ್ ಮಾಡ್ಲಿಕ್ಕೆ ಹೇಳ್ತೀನಿ. BJP ಈಗ ಲೀಡ್ ಇರೋದು 242, ಇದು ಕಾಂಗ್ರೆಸ್ಸು 100, ಜನತಾದಳ JDS ಇಲ್ಲಿ ಬಂದಾಗ 2 ಅಂತಿದೆ. ಯಾವುದು ನಮ್ಮ ಕುಮಾರಸ್ವಾಮಿ ಅವರು ಒಂದು, ಮತ್ತು ಮಲ್ಲೇಶ್ ಬಾಬು 2 ಇದೆ. ಸಮಾಜವಾದಿ ಪಾರ್ಟಿ ಇವ್ರ ಜೊತೆನೇ ಇದೆ, ಕಾಂಗ್ರೆಸ್ ಜೊತೆ ಇದೆ. ಇದು TMC ತೃಣಮೂಲ ಕಾಂಗ್ರೆಸ್ ಕೂಡ ಮಮತಾ ಬ್ಯಾನರ್ಜಿ 29 ಸೀಟು ಕಾಂಗ್ರೆಸ್ ಜೊತೆ ಇದೆ. DMK ಸ್ಟಾಲಿನ್ ಪಕ್ಷ 21 ಕಾಂಗ್ರೆಸ್ ಜೊತೆ ಇದೆ. ಬಟ್ TDP 16 ಕ್ಷೇತ್ರಗಳು, ಇದು BJP ಮೈತ್ರಿಕೂಟ ಆಂಧ್ರ ಪ್ರದೇಶದಲ್ಲಿ. ಜನತಾದಳ ನಿತೀಶ್ ಕುಮಾರ್ 14, ಇದು BJP ಜೊತೆ ಮೈತ್ರಿಕೂಟ. ಇದೆರಡು ನಿಮ್ಮ ಗಮನ ಇರಲಿ. ಮತ್ತಿದು ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಇದು 10, ಇದು ಕಾಂಗ್ರೆಸ್ ಜೊತೆ ಇದೆ. ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಶರಶ್ಚಂದ್ರ ಪವಾರ್ದು 7 ಸೀಟ್ ಇದೆ. ಶಿವಸೇನೆ ಶಿಂದೆ ಏನು BJP ಜೊತೆ ಇದ್ದಾರೆ, ಸೇಮ್ ಅವ್ರ ಪಾರ್ಟಿ 6 ಗೆದ್ದಿದೆ. LJP ಇದು BJP ಜೊತೆ ಇದೆ. YSRCP ಇದು 4 ಎಗನೆಸ್ಟ್ BJP ಇರ್ತಾರೆ. RJD ಕಾಂಗ್ರೆಸ್ ಜೊತೆ, ಆ್ಯಂಡ್ ಕಮ್ಯುನಿಸ್ಟ್ ಕಾಂಗ್ರೆಸ್ ಜೊತೆ, ಇಂಡಿಯನ್ ಮುಸ್ಲಿಂ ಲೀಗ್ ಕಾಂಗ್ರೆಸ್ ಜೊತೆ, AAP ಕಾಂಗ್ರೆಸ್ ಜೊತೆ, JMM ಕಾಂಗ್ರೆಸ್ ಜೊತೆ, ಜನಸೇನಾ ಪಾರ್ಟಿ BJP ಜೊತೆ ಇರುತ್ತೆ. ಇಲ್ಲಿ ನಾನು ಮೇಲ್ಗಡೆ ಇದು ಮಾಡ್ತೀವಿ 242 ಬಿಟ್ಬಿಡಲ್ಲ ಇದನ್ನು. ತೆಲುಗು ದೇಶಂ ಪಾರ್ಟಿ 2ನೇ ಅವರಲ್ಲಿ ಮೈತ್ರಿಕೂಟದ ದೊಡ್ಡ ಪಾರ್ಟಿ, ಇದು ಚಂದ್ರಬಾಬು ನಾಯ್ಡು 16, ನಿತೀಶ್ ಕುಮಾರ್ 14, 2 ಸೇರಿ 30 ಆಗುತ್ತೆ. 242 + 30 ಇನ್ನು ಆಚೆ ಹೆಚ್ಚೆ ಆದರೂ 272 ಮೆಜಾರಿಟಿಗೆ ಏನು ಬಂತು. ಈ ಕಾರಣಕ್ಕೆ ಇವರಿಬ್ಬರು ದೊಡ್ಡ ಪಾರ್ಟಿ ಇವ್ರ ಹತ್ರ ಇರೋದು. ಇವರಿಬ್ಬರು ಬಿಟ್ಟರೆ ಅತಿ ದೊಡ್ಡ ಪಾರ್ಟಿ ಇರೋದು ಲೋಕ್ ಜನಶಕ್ತಿ ಪಾರ್ಟಿ, ರಾಮ್ ವಿಲಾಸ್ ಪಾಸ್ವಾನ್ 5 ಸೀಟು, ಇದು 3ನೇ ಅತಿ ದೊಡ್ಡ ಪಾರ್ಟಿ BJP ಜೊತೆ ಇರೋದು. ಜೊತೆಗೆ ಇದು ಶಿಂದೆದು 6, 5, 11 ಸೀಟು. ಈ 4 ಜನ ಸೇರಿದ್ರೆ 41 ಸೀಟ್ ಆಗುತ್ತೆ. ಈ 41 ಸೀಟ್ ಇಲ್ಲ ಅಂದರೆ ನರೇಂದ್ರ ಮೋದಿ ಪ್ರಧಾನಿ ಆಗಕ್ಕೆ ಸಾಧ್ಯನೇ ಇಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದನ್ನ ತಪ್ಸಕ್ಕೆ 4 ಜನರ ಕೈಲಿ ಸಾಧ್ಯ ಇದೆ. ಒಂದು ಚಂದ್ರಬಾಬು ನಾಯ್ಡು 16 ಸೀಟು, ನಿತೀಶ್ ಕುಮಾರ್ 14 ಸೀಟು, ಚಿರಾಗ್ ಪಾಸ್ವಾನ್ 5 ಸೀಟು, ಶಿಂದೆ 6 ಸೀಟು. ಇವರಿಷ್ಟು ಜನ ಸೇರ್ಕೊಂಡ್ರೆ 41 ಸೀಟ್ ಆಗುತ್ತೆ. ಈ 4 ಜನ ಸೇರಿ 41 ಸೀಟು ಸ್ವಿಚ್ ಓವರ್ ಆದರೆ ಮೋದಿ ಅವರು ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ 4 ಇದೀಗ ಏನು ಮಾಡ್ತಾರೆ? ಚಂದ್ರಬಾಬು ನಾಯ್ಡು ಈಗಾಗಲೇ BJP ಜೊತೆ ಬಿಟ್ಟು ಮತ್ತೆ ಸೇರಿ ಇವೆಲ್ಲ ಅನುಭವಿಸಿದ. ಅದು ಆ ಕಾರಣಕ್ಕೋಸ್ಕರನೇ ಚಂದ್ರಬಾಬು ನಾಯ್ಡು ಅವ್ರನ್ನ ಪ್ರಧಾನಿ ಮಾಡ್ತೀವಿ, ನಿತೀಶ್ ಕುಮಾರ್ ಅವ್ರನ್ನ ಉಪ ಪ್ರಧಾನಿ ಮಾಡ್ತೀವಿ ಅಂತ ಇಂಡಿಯಾ ಮೈತ್ರಿಕೂಟದವರು
ಈಗ ಆಫರ್ ಕೊಟ್ಟಿದ್ದಾರೆ. ಈಗ ಇದು ಚಂದ್ರಬಾಬು ನಾಯ್ಡು ನಾನು ಆಂಧ್ರದ ಸಿ ಎಂ ಆಗ್ಲಾ ಇಲ್ಲ ಭಾರತದ ಪ್ರಧಾನಿ ಆಗ್ಲಾ ಅನ್ನೋ ಗೊಂದಲ. ನಿತೀಶ್ ಕುಮಾರ್ ಈಗಾಗಲೇ ಬಿ ಜೆ ಪಿ ಜೊತೆ ಸಂಬಂಧ ಬೆಳೆಸಿ ಕಿತ್ಕೊಂಡೋಗಿ ಅಲ್ಲೇ ಅವ್ರಿಗಾಗಲೇ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಉಪ ಪ್ರಧಾನಿ ಅವ್ರನ್ನ ಇಂಡಿಯಾ ಕೂಟದ ಮೈತ್ರಿ ಅಭ್ಯರ್ಥಿ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡ್ಬೇಕು ಆಚೆ ಈಚೆ ಚರ್ಚೆ ಇದ್ದಾಗ ಈಗ ಉಪ ಪ್ರಧಾನಿ ಆಫರ್ ಬಂದು ಕೂತಿದೆ. ಪ್ರಧಾನಿ ಇಬ್ರು ಬಂದ್ರೆ ಮಾತ್ರ, ಚಂದ್ರಬಾಬು ನಾಯ್ಡು ಬಂದ್ರೆ ಪ್ರಧಾನಿ, ನಿತೀಶ್ ಕುಮಾರ್ ಬಂದ್ರೆ ಉಪ ಪ್ರಧಾನಿ, 2 ಅವಕಾಶಗಳಿದೆ. ಸೊ ಇವರಿಬ್ರು ಎಸ್ ಅಂದ್ರೆ ಈಗೇನು ನಾವು ಸ್ಕ್ರೀನಲ್ಲಿ ಟ್ಯಾಲಿ ನೋಡ್ತಿರ್ತೀವಿ, ಕ್ಲಾರಿಟಿ ಬಿಕಾಸ್ ಅಲ್ಲಿ ಸ್ಪಷ್ಟತೆ ಸಿಗುತ್ತೆ. 227 227 227 ಪ್ಲಸ್ 41 268 ಆಗತ್ತೆ. 268 4 ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು, ಚಿರಾಗ್ ಪಾಸ್ವಾನ್ ಜೊತೆಗೆ ಶಿಂದೆ ಇವರು ಕೈ ಜೋಡಿಸಿದರೆ 4 ಜನ ಕೈ ಜೋಡಿಸಿದ್ರೆ NDA ತೆಕ್ಕೆಯಿಂದ ಹೋಗಿ ಪ್ರಧಾನಿ ಆಗಬಹುದು. ನಾಯ್ಡು ಪ್ರಧಾನಿ, ನಿತೀಶ್ ಕುಮಾರ್ ಉಪ ಪ್ರಧಾನಿ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದನ್ನು ತಪ್ಪಿಸಬಹುದು. ಆದ್ರೆ ಈ ಕೆಲಸ ಮಾಡ್ತಾರಾ? ಈಗಾಗಲೇ RJD ಕಾಂಗ್ರೆಸ್ ಸಹವಾಸ ಮಾಡಿ ನಿತೀಶ್ ಬೇಜಾರಾಗಿದ್ದಾರೆ. ಆದ್ರೆ ಅವಕಾಶವಾದಿತನ ಯಾರಿಗ್ ಬೇಡ ಅನ್ಸುತ್ತೆ? ಬಿಹಾರದ CM ಆಗಿದ್ದಾರೆ, ಉಪ ಪ್ರಧಾನಿ ಆಗಬಹುದು. ಜೊತೆಗೆ ಚಂದ್ರಬಾಬು ನಾಯ್ಡು ಎಂತಾದ್ರು ನೋಡಿ, ಇಡೀ ದೇಶದಲ್ಲಿ ಇವತ್ತು ಲಕ್ಕಿಯೆಸ್ಟ್ ಮ್ಯಾನ್ ಇದ್ರೆ ಯಾರು ಗೊತ್ತಾ? ಚಂದ್ರಬಾಬು ನಾಯ್ಡು. ಒಂದ್ ಕಡೆ ಆಂಧ್ರದ ಮುಖ್ಯಮಂತ್ರಿ ಆಗುವ ಅವಕಾಶ, ದೊಡ್ಡ ಬಹುಮತ ಬಂದಿದೆ. ಹೇಗೆ ನಮ್ಮ ಸ್ನೇಹಿತರಿಗೆ ಹೇಳ್ತೀನಿ ನಾನಿಲ್ಲಿ, ಅಸೆಂಬ್ಲಿ ಜನರಲ್ ಎಲೆಕ್ಷನ್ ಆಂಧ್ರ ಪ್ರದೇಶ ಬಂದಾಗ ನೋಡಿ, TDP 133, ಒಟ್ಟು 175 ಸೀಟಲ್ಲಿ 133 ಬಂದವ್ರೆ, ಸಿಂಗಲ್ ಮೆಜಾರಿಟಿ. ಇಲ್ಲೂ ಜನಸೇನೆನೂ ಬೇಡ, BJPನೂ ಬೇಡ ಅವ್ರಿಗೆ. ಬಟ್ ಇವ್ರು 3 ಜನ ಮೈತ್ರಿ ಇದ್ದಾರೆ, ಇವ್ರು ಕಿತ್ಕೊಂಡು ಹೋದ್ರು ಸರ್ಕಾರ ಮಾಡ್ಬೋದು, ಸಮಸ್ಯೆ ಇಲ್ಲ. ಸೊ ಹಾಗಾಗಿ ಆಂಧ್ರದಲ್ಲೂ ಸಿಂಗಲ್ ಶೇರ್ ಚಂದ್ರಬಾಬು ನಾಯ್ಡು, ಪ್ರಧಾನಿಯ ಅವಕಾಶ ಲೈಫಲ್ಲಿ ಸಿಕ್ಕಿರೋ ಒಂದು ಒಳ್ಳೆ ಅವಕಾಶ ಅಂತ ಅವ್ರು ಅನ್ಕೊಂಡ್ರೆ ಪ್ರಧಾನಿ ಆಗಬಹುದು. ಬೇಡಪ್ಪ, ಅದು ಯಾವತ್ತಿದ್ರು ಡೇಂಜರ್ ಝೋನು, ನಾವಿಲ್ಲೇ ಇರೋಣ ಅಂದ್ರೆ ಇರ್ಬೋದನ. ಬಟ್ ಎಲ್ಲರ ಚಿತ್ತ ಆಂಧ್ರ ದತ್ತ ಚಂದ್ರಬಾಬು ನಾಯ್ಡು ಅವ್ರ ಹತ್ರ. ಬಿಹಾರ ಆಂಧ್ರ ಪ್ರದೇಶದ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು, ನಿಮಗೆ LJP ಚಿರಾಗ್ ಪಾಸ್ವಾನ್ ಪಾರ್ಟಿ 5 MP ಗೆದ್ದವ್ರಲ್ಲ ಅವರು ಕೂಡ ಬಿಹಾರದವ್ರೆ. ಇನ್ನು ಮಹಾರಾಷ್ಟ್ರದ ಶಿಂದೆ ಅವ್ರದ್ದು 6 MP. ಸೊ ಇವರು ಈ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ 4 ಜನ. ಬಟ್ ಈಗ ಅಮಿತ್ ಶಾ ಎಲ್ರಿಗೂ ಕರೆ ಮಾಡಿ ಮಾತನಾಡಿ ಈಗಾಗಲೇ ಮಾತಾಡ್ತಿದ್ದಾರೆ. ಸೊ ಏನು ಲೆಕ್ಕಾಚಾರ ಆಗುತ್ತೆ ಅಂತ ಕಾದು ನೋಡಬೇಕು. ಬಟ್ ಫೈನಲಿ ಇಷ್ಟೇ, ಏನೇ ವೇರಿಯೇಷನ್ಸ್ ಆಚೆ ಈಚೆ ಆದ್ರೂ ಒಂದಷ್ಟು ವ್ಯತ್ಯಾಸಗಳಿದೆ. ಡೆಫಿನೆಟ್ಲಿ 4 ಜನ ಇಲ್ಲ ಅಂದರೆ ನರೇಂದ್ರ ಮೋದಿ ಪ್ರಧಾನಿ ಆಗಕ್ಕೆ ಸಾಧ್ಯ ಇಲ್ಲ. 4 ಜನ ಬೇಕು. ನಿತೀಶ್ ಕುಮಾರ್ ಬೇಕು, ಚಂದ್ರಬಾಬು ನಾಯ್ಡು ಬೇಕು, ಚಿರಾಗ್ ಪಾಸ್ವಾನ್ ಬೇಕು, ಶಿಂದೆ ಬಣದ 6 MPಗಳು ಬೇಕು. ಆ 4 ಜನ ಸೇರ್ಕೊಂಡ್ರೆ 41 MPಗಳಾಗುತ್ತೆ. ಆ 4 ಬರೀ ಇಬ್ಬರೇ ಸಾಕಿ ಇವ್ರಿಗೆ, ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್. ಆದರೆ ಆ 4 ಉಳಿದೋರಿಬ್ರು ಕರ್ಕೊಂಡ್ರೆ ಇವ್ರು ಏನಾಗುತ್ತೆ, ನರೇಂದ್ರ ಮೋದಿ ಏನೇ ಸರ್ಕಸ್ ಮಾಡಿದ್ರು ಆಗಲ್ಲ. ಈ ಬೆಳವಣಿಗೆ ನಡೀತಾ ಇದೆ. ಬಟ್ ಇದು ಸಾಧ್ಯ ಆಗುತ್ತಾ? ಏನ್ ಬೇಕಾದ್ರೆ ಆಗ್ಬೋದು. ಯಾಕೆಂದ್ರೆ NDA ಜೊತೆ ಹೋದ್ರೆ ವಿಶೇಷ ಸ್ಥಾನಮಾನ ಚಂದ್ರಬಾಬು ನಾಯ್ಡಿಗೆ, ಉಪ ಪ್ರಧಾನಿ ಪಟ್ಟ ನಿತೀಶ್ ಕುಮಾರ್ಗೆ ಅವ್ರು ಹೇಳ್ತಿರೋದು. ಬೇಡ, NDA ಜೊತೆನೆ ಬಂದ್ರೆ ಅವರ ಪಕ್ಷಕ್ಕೆ ಹೆಚ್ಚಿನ ಸಚಿವ ಸ್ಥಾನದ ಆಫರ್ ಕೂಡ ಕೊಡ್ಬೋದು. ಇವರೆಲ್ಲರೂ ಒಟ್ಟಾಗಿ ಇರ್ತೀವಿ ಅಂದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಯಾವುದೇ ಖ್ಯಾತೆ ಬರ್ತೇನೆ ಮೋದಿ ಪ್ರಧಾನಿ ಆಗೋದನ್ನ ತಪ್ಪಿಸ್ಲೇಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲರೂ ಒಟ್ಟಾದ್ರೆ, ಯಾಕಂದ್ರೆ ಚಂದ್ರಬಾಬು ನಾಯ್ಡುಗೂ ನಿತೀಶ್ ಕುಮಾರ್ಗೂ NDAಯಿಂದ ಹೊರಗೋಗೋದು ಒಳಗೆ ಬರೋದು ದೊಡ್ಡ ವಿಚಾರ ಏನಲ್ಲ. ಇಲ್ಲಿದ್ರೆ ಕೇವಲ ವಿಶೇಷ ಸ್ಥಾನಮಾನ, ಆಂಧ್ರದ ಮುಖ್ಯಮಂತ್ರಿ ಹೆಂಗಿದ್ರು ಹಾಗೆ ಆಗ್ತಾರೆ. ಈಗ ಇಂಡಿಯಾ ಜೊತೆಲೇ ಇದ್ರೆ ಪ್ರಧಾನಿಯೂ ಆಗ್ಬೋದು ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಉಪ ಪ್ರಧಾನಿಯೂ ಆಗ್ಬೋದು. ಜೊತೆಗೆ ಅವರ ಪಕ್ಷದ ಏನು ಗೆದ್ದಂಥ ಅಭ್ಯರ್ಥಿಗಳಿಗೆ ಹೆಚ್ಚಿನ ಸಚಿವ ಸ್ಥಾನದ ಆಫರ್ಗಳು ಕೊಡ್ಬೋದು ಕ್ಯಾಬಿನೆಟ್ ದರ್ಜೆಯಿಂದ. ಈ ಎಲ್ಲವನ್ನ ಇಂಡಿಯಾ ಮೈತ್ರಿಕೂಟ ಸರಿಯಾಗಿ ನಿಭಾಯಿಸಿದ್ರೆ ಪ್ರಧಾನಿ ಮೋದಿ ಮತ್ತೆ ಪ್ರಧಾನಿ ಆಗೋದನ್ನ ತಪ್ಪಿಸೋದ್ರಲ್ಲಿ 2 ಮಾತಿಲ್ಲ ಅಂತಾನೆ ಹೇಳ್ಬೋದು. ಹೌದು, ಆ ಕಾರಣಕ್ಕೇನೆ ಇದೊಂಥರ ರಾಜಕೀಯ ಸಂದಿಗ್ಧತೆ. ನರೇಂದ್ರ ಮೋದಿ ಅವ್ರನ್ನ ವಿರೋಧ ಕಟ್ಕೊಂಡೆ ಚಂದ್ರಬಾಬು ನಾಯ್ಡು ಆಚೆ ಹೋಗಿದ್ದು, ಈಗ ಮತ್ತೆ ವಿರೋಧ ಕಟ್ಕೊಂಡೆ ಪ್ರಧಾನಿ ಆಗ್ತೀನಲ್ಲ ಅಂತ. ಅದಾಗ್ಲಿ ಬಿಡಿ, 6 ತಿಂಗಳೋ 3 ತಿಂಗಳೋ ವರ್ಷವೋ ಆಗ್ಲಿ ಅಲ್ವಾ. ಸೊ ಆ ಕಾರಣಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಚಂದ್ರಬಾಬು ನಾಯ್ಡು ಇವತ್ತು ಸಂಜೆ ದೆಹಲಿಗೆ ಹೋಗಿ ಮೋದಿ ಬಳಿ ಕೂತರೆ ಯಾವುದೇ ಸಮಸ್ಯೆಗಳಿಲ್ಲ. ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ, ಚಂದ್ರಬಾಬು ನಾಯ್ಡು ಇವತ್ತು ರಾತ್ರಿ ದೆಹಲಿ ತಲುಪದಿದ್ದರೆ, ನಿತೀಶ್ ಕುಮಾರ್ ಇವತ್ತು ದೆಹಲಿ ತಲುಪದಿದ್ದರೆ, ಚಿರಾಗ್ ಪಾಸ್ವಾನ್ ದೆಹಲಿ ತಲುಪದಿದ್ದರೆ, ಶಿಂದೆ ಬಣ ದೆಹಲಿ ತಲುಪದಿದ್ದರೆ, ನಾಳೆ ಬೆಳಗ್ಗೆ ಏನು ಬೇಕಾದ್ರೆ ಆಗ್ಬೋದು ಖಂಡಿತ.
ಮತ್ತೊಂದ್ ಕಡೆ ದೆಹಲಿ ತಲುಪಿದ್ರು ಯಾರ ಕಡೆ ಹೋಗುತ್ತೆ ಅನ್ನೋದು ಚರ್ಚೆ. ಯಾಕಂದ್ರೆ ರಾಹುಲ್ ಗಾಂಧಿ ಕೂಡ ಸಂಜೆ ಮೀಟಿಂಗ್ ಕರೆದವ್ರೆ. ಡೆಲ್ಲಿಗೆ ವಿಮಾನ ಹತ್ತಬಹುದು, ಆದ್ರೆ ಅವರಿಬ್ಬರ ನಡೆ ಯಾವ ಕಡೆ ಅನ್ನೋದು ಕೂಡ ಚರ್ಚೆ ಆಗುತ್ತೆ. NDAಗೆ ಹೋಗೋದಕ್ಕಿಂತ ಹೆಚ್ಚಾಗಿ INDA ಮೈತ್ರಿಕೂಟದಲ್ಲಿ ಹೆಚ್ಚಿನ ಆಫರ್ಗಳು ಸಿಕ್ತು ಅಂದ್ರೆ ಅವಕಾಶವಾದಿ ಯಾರು ತಾನೇ ಬಿಟ್ಕೊಡ್ತಾರೆ? ಒಂದೇ ಒಂದು ದಿನಕ್ಕೆ ಪ್ರಧಾನಿ, ಒಂದೇ ಒಂದು ದಿನಕ್ಕೆ ಉಪ ಪ್ರಧಾನಿಯಾಗಿ ಹೋದ್ರು ಮಾಜಿ ಪ್ರಧಾನಿ ಅಂತಾನೆ ಹೇಳೋದು. ಇಲ್ಲ ಓಕೆ, ಈಗ ಯೋಗಿ ಆದ್ರೆ ಆ ಥರ ಆಲೋಚನೆ ಮಾಡ್ಬೋದೇನೋ, ಶಿವು ಆದ್ರೆ ಆ ಥರ ಆಲೋಚನೆ ಮಾಡ್ಬೋದೇನೋ. ರಾಜಕೀಯವಾಗಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿರ್ತಕ್ಕಂಥ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಏನು ಮಾಡ್ತಾರೋ ಗೊತ್ತಿಲ್ಲ. ಚಂದ್ರಬಾಬು ನಾಯ್ಡು ಉಳಿದಿರೋ ಮುಂದಿರೋ 5 ವರ್ಷ CM ಆಗಾರ ಇರ್ಬೋದು, ಪ್ರಧಾನಿ ಆಗಾರ ಗೊತ್ತಿಲ್ಲ, ಪ್ರಧಾನಿ ಅವಧಿಯೇನೋ ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ಹೌದು, ಇವ್ರು 4 ಜನ ಆ ಕಡೆಗೆ ಹೋಗಕ್ಕೆ ರೆಡಿ ಇರ್ತಾರೆ. ಹೌದು, ನೀವು ಹಂಗೆ ಮಾಡೋದ್ರೆ ಬನ್ನಿ DMK ಶಾಲೆ ನೀವೇ ಪ್ರಧಾನಿ ಆಗಿ ಅಂತ ಅವ್ರ ಕರೆದೇನು ಕತೆ? ಅಲ್ಲ, ಇಂಡಿಯಾ ಮೈತ್ರಿಕೂಟದಲ್ಲಿ ಕೂಡ ಒಗ್ಗಟ್ಟಿರ್ಬೇಕು. ಹಾಗಾಗಿ ಏನು ಬೇಕಾದ್ರೂ ಸಾಧ್ಯತೆಗಳಾಗ್ಬೋದು. ನೀವು 16 ಬಂದಿರೋ ಚಂದ್ರಬಾಬು ನಾಯ್ಡುನ ಪ್ರಧಾನಿ ಮಾಡ್ತೀವಿ ಅನ್ನೋದಾದ್ರೆ 33 ಬರುವಂತ ನಮ್ಮಪ್ಪ ನಿತೀಶ್ ಕುಮಾರ್, ಮಮತಾ ಬ್ಯಾನರ್ಜಿ, ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ, ಸಮಾಜವಾದಿ ಪಾರ್ಟಿ ನಾಳೆಗೆ ಆ ಕಡೆಗೆ ಹೋಗ್ಬೋದು. ಸೊ ಹಾಗಾಗಿ ರಾಜಕೀಯದಲ್ಲಿ ಅಧಿಕಾರ ಇಂಪಾರ್ಟೆಂಟ್, ಏನು ಬೇಕಾದ್ರೂ ಆಗ್ಬೋದು. ಬಟ್ ಮುಂದಿನ ಪ್ರತಿ ಕ್ಷಣವೂ ಕೂಡ ರಾಜಕೀಯವಾಗಿ ಏರಿಳಿತ ಆಗ್ತಿರುತ್ತೆ, ಐ ಡ್ರಾಮಾ ಆಗುತ್ತೆ. ಬಟ್ ಜನ ಈ ರೀತಿ ತೀರ್ಪು ಕೊಡಲಿಕ್ಕೆ ಕಾರಣ, ಒಂದು ಉತ್ತರ ಪ್ರದೇಶದಲ್ಲಿ SP-ಗೆ ಸಪೋರ್ಟ್ ಮಾಡಿದ್ರು BJP-ಗಿಂತ, ವೆಸ್ಟ್ ಬೆಂಗಾಲ್ BJP ನಿರೀಕ್ಷೆ ಆಗಲಿಲ್ಲ, ಅಲ್ಲಿ TMC ಕೈ ಹಿಡಿದ್ರು. ಇವೆರಡೂ ರಾಜ್ಯಗಳು BJP-ಯ ಲೆಕ್ಕಾಚಾರವನ್ನು, BJP-ಯ ಬಲವನ್ನು ಕುಗ್ಗಿಸ್ತು. ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದ ಕಾರಣಕ್ಕಾಗಿ ನೋಡಿ, ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳದ ಜನರ ನಿರ್ಧಾರ ಬಿಹಾರದ ನಿತೀಶ್ ಕುಮಾರ್ಗೆ, ಬಿಹಾರದ ಚಿರಾಗ್ ಪಾಸ್ವಾನ್ಗೆ, ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡುಗೆ ಭಾಗ್ಯದ ಬಾಗಿಲನ್ನು ತೆರೆದಿದೆ. ಅದು ಗೊತ್ತಿಲ್ಲ ವಾಟ್ ನೆಕ್ಸ್ಟ್. ಸೊ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತೀರಣ್ಣ, ಏನಾಗುತ್ತೆ ಅಂತ.